ಮೇಡಮ್ ಈ ಒಂದು ವಿಚಾರ ತಮಗೆ ಏನು ಮಾಡ್ಕೊಂಡಿರೋ ಖಾಸಗಿ ಪ್ರಾಪರ್ಟಿಯಾಗಿ ಮಾಡ್ಕೊಂಡಿದ್ದು ನ್ಯಾಯಾಲಯದಲ್ಲಿ ಇದೆಯಾ, ಯಾವ ಹಂತದಲ್ಲಿದೆ, ಏನಾದರೂ ಡಿಸೈಡ್ ಆಗಿದೆಯಾ? ಇದರ ಪ್ರೈವೇಟ್ ಪ್ರಾಪರ್ಟಿಲಿ ಏನು ಕ್ವೆಶನ್ನೇ ಇಲ್ಲ. ಸರ್ಕಾರ ಕ್ವೆಶನ್ ಮಾಡ್ಕೋತಾ ಇದೆ ಅಷ್ಟೇ ವಿನ ಇದರಲ್ಲಿ ಏನು ಆಂಬಿಗ್ಯೂಟಿ ಇಲ್ಲ. ಈ ಲೆಟರ್ ಹೇಳಿದ್ನಲ್ಲ ನಾನು, 72ನೇ ಇಸ್ವಿ ಲೆಟರು. ಇಲ್ಲ, ಇದಕ್ಕೆ ಸರ್ಕಾರ ಕ್ವೆಶನ್ ಮಾಡಿಲ್ಲ. ಈಗ ಪ್ರಾಧಿಕಾರ ಮಾಡಿರೋದು ಇದೇ ಮೊದಲು. ಸರ್ಕಾರಕ್ಕೆ ಆಕ್ಷೇಪಣೆ ಏನು ಅಂದರೆ ದೇವಸ್ಥಾನಗಳೆಲ್ಲ ಅವ್ರು ತಗೋಬೇಕು ಅಂತ. ಇಲ್ಲಿ ಮೈಸೂರು ಪ್ಯಾಲೇಸ್ ಇದ್ರ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಇದು ನಮ್ಮದು ಕೇಸ್ ನಮ್ಮಂಗೆ ಆಯಿತು, ಸುಪ್ರೀಂ ಕೋರ್ಟ್ ತಂಗೂ ನಮ್ಮಂಗೆ ಆಯಿತು. ಅವರು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ರು ಅಂದರೆ ಅವ್ರು 30 ದಿನದಲ್ಲಿ ಇದನ್ನೆಲ್ಲ ಬಿಟ್ಕೊಡ್ಬೇಕು ಅಂತಾಯಿತು. 30 ದಿನದಲ್ಲಿ ಅವ್ರು ಬಿಟ್ಕೊಡೋ ಬದಲು ಇಲ್ಲೂ ಒಂದು ಆ್ಯಕ್ಟ್ ತಂದರು, ಮೈಸೂರು ಪ್ಯಾಲೇಸ್ ಎಕ್ವಿಸಿಷನ್ ಅಂತ ಒಂದು ಆ್ಯಕ್ಟ್ ತಂದರು. ಆ ಆ್ಯಕ್ಟ್ ಜೊತೆಗೆ ಆ ದೇವಸ್ಥಾನನೂ ತೊಗೋಬೇಕು ಅಂತ ಅದನ್ನು ಮಾಡಿದ್ದಾರೆ. ಎರಡೂ ಬಂದಿದೆ. ಈ ದೇವಸ್ಥಾನಗಳು ಬೇರೆ, ಚಾಮುಂಡೇಶ್ವರಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನ, ಮಹಾಬಲಾದ್ರಿ ಅವು ಬೇರೆ. ಇದಲ್ಲದೆ ಬೇರೆ ಇನ್ನಷ್ಟು ದೇವಸ್ಥಾನಗಳಿದೆ, ಅವೆಲ್ಲ ಬೇರೆ ಬೇರೆ. ಆದರೆ ಈಗ ಸದ್ಯದಲ್ಲಿ ಅವರು ಇದನ್ನು ತೊಗೋಬೇಕು ಅಂತ ಕೇಳಿದೆ. ಇದು ಮೊದಲೇ ಮುಜರಾಯಲ್ಲಿದೆ. ಈಗ ನಮ್ಮದು ಆ ಕೇಸ್ ಕೂಡ ರಿಟ್ ಅಪೀಲು 2001 ನಮ್ಮ ಹಸ್ಬೆಂಡ್ ಇದ್ದಾಗ ಹಾಕಿರೋ ಕೇಸು ಇನ್ನೂ ಪೆಂಡಿಂಗ್ ಇದೆ. 2001ನಲ್ಲಿ ರಿಟ್ ಅಪೀಲ್, ಅದು ಅಪೀಲ್ ಇನ್ನೂ ಪೆಂಡಿಂಗ್ ಇದೆ. ಅದಿನ್ನೂ ಡಿಸೈಡ್ ಆಗಿಲ್ಲ. ಹೈಕೋರ್ಟ್ ಅದಿರುವಾಗಲೇ ವೈಲ್ ದಟ್ ಇಸ್ ಪೆಂಡಿಂಗ್. ನಾನು ಈ ನೋಟ್ ಕೊಡ್ತೀನಿ ನಿಮಗೆ, ನೋಟ್ ಓದಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ವೈಲ್ ದಟ್ ಕೇಸ್ ಇಸ್ ಪೆಂಡಿಂಗ್, ಇವರು ಪ್ರಾಧಿಕಾರ ತಂದಿದ್ದಾರೆ. ದಟ್ ಈಸ್ ಆಲ್ಸೋ ನಮ್ಮ ಅನಿಸಿಕೆಯಲ್ಲಿ ಅದು ಸರಿ ಇಲ್ಲ ಅಂತ. ಆ ಕೇಸ್ ಡಿಸೈಡ್ ಆಗಬೇಕಾಗಿತ್ತು. ಆಲ್ಸೋ ಪ್ರಾಧಿಕಾರ ಇಟ್ಸೆಲ್ಫ್ ಗೌರ್ಮೆಂಟ್ ಕ್ಯಾನ್ ರೆಗ್ಯುಲೇಟ್. ಕಾನ್ಸ್ಟಿಟ್ಯೂಷನಲ್ಲಿ ಗೌರ್ಮೆಂಟ್ಗಳು ಏನಾದ್ರು ದೇವಸ್ಥಾನದಲ್ಲಿ ಏನಾದ್ರು ಸರಿಯಾಗಿ ನಡೀದೆ ಹೋದರೆ, ಏನಾದ್ರು ಆದರೆ ಅದನ್ನು ರೆಗ್ಯುಲೇಟ್ ಮಾಡ್ಬೋದು. ಬಟ್ being a secular government, state cannot own religious institutions. ಯಾಕಂದರೆ ಇದರ ಪ್ರಕಾರ ಪ್ರಾಧಿಕಾರದ ಪ್ರಕಾರ ಅವರು, ನೀವು ಓದಿರ್ತೀರ ಪ್ರಾಧಿಕಾರ, ನಾನು ತಿರ್ಗಾ ರಿಪೀಟ್ ಮಾಡಲ್ಲ. ಅದರಲ್ಲಿ ಅವರು ದೇ ವಾಂಟ್ ಟು ಓನ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ಈ ನೋಟಲ್ಲಿ ಹಾಕಿದ್ದೀನಿ ನಾನು, ಇನ್ಕ್ಲೂಡಿಂಗ್ ಮೂವಬಲ್ಸು ಬೇರೆ ಅದಕ್ಕೆ ಸೇರಿದ್ದು ಬಾಕಿ ಆಸ್ತಿ ಎಲ್ಲನೂ ಅವ್ರು ಓನ್ ಮಾಡಬೇಕು ಅಂತ ಹೇಳಿ ಪ್ರಾಧಿಕಾರ ಓನ್ಸ್. ಈಗ ನೀವು ಹೇಳೋ ಪ್ರಕಾರಕ್ಕೆ 72ರಲ್ಲಿ ಕೂಡ ಖಾಸಗಿ ಪ್ರಾಪರ್ಟಿಗಳನ್ನ ಕ್ಲಿಯರ್ ಮಾಡಿದ್ರು. ಹೌದು, ಈ ದೇವಸ್ಥಾನ ಕೂಡ ನಿಮ್ಮ ಪ್ರಾಪರ್ಟಿ ಆಗುತ್ತೆ. ಹೌದು. ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು, ಅದನ್ನ ನಡೆಸಿರೋರು ಯಾರು? ಅಧಿಕಾರದಲ್ಲಿರೋಂಥವ್ರಿಗೆ ಕಾಗದ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರೆದಿರೋದು. ಇದರಲ್ಲಿ ಯಾರಿಗೆ ರೆಫರ್ ಆಗಿದೆ ಈ ಕಾಗದ ಅಂದರೆ ಚೀಫ್ ಸೆಕ್ರೆಟರಿಗಳಿಗೆ ರೆಫರ್ ಆಗಿದೆ. ಸೊ ಎಲ್ಲರೂ ದೇ ಆರ್ ಅವೇರ್ ಆಫ್ ಅದರ ಪ್ರೈವೇಟ್ ಪ್ರಾಪರ್ಟಿ ಯಾವ್ಯಾವುದು ಅಂತ ಸರ್ಕಾರಕ್ಕೆ ಗೊತ್ತಿದೆ. ಅದಕ್ಕೋಸ್ಕರನೇ ಪ್ರಾಧಿಕಾರ ತಂದಿರೋದು. ಅದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲದೆ ಹೋಗಿದ್ದಿದ್ರೆ ಅವ್ರು ಪ್ರಾಧಿಕಾರ ತರ್ತಾ ಇರಲಿಲ್ಲ ಅಲ್ವಾ. ಇಲ್ಲಿವರೆಗೆ ಈಗ ದೇವಸ್ಥಾನ ನಿಮಗೆ ಬಿಟ್ಕೊಡೋರಿಗೆ ಈಗಲಾಗಿ ಏನು ಕೇಳಿಲ್ವಾ? ಓನರ್ಶಿಪ್ ಕ್ಲೇಮ್ ಮಾಡಕ್ಕೆ ಮೇಡಮ್, ಓನರ್ಶಿಪ್ ಆಫ್ ಪೊಸೆಷನ್ ಕ್ಲೇಮ್ ಓನರ್ಶಿಪ್ ಅಲ್ಲ, ಪೊಸೆಷನ್ಗೆ ಇನ್ನೊಂದು ಕೇಸ್ ಪೆಂಡಿಂಗ್ ಇದೆಯಲ್ಲ. ಇವರು ಮುಜರಾಯ್ನ 2001 ಕೇಸ್ ಪೆಂಡಿಂಗ್ ಇದೆಯಲ್ಲ, ಅದು ಪೆಂಡಿಂಗ್ ಇದ್ದಾಗಲೇ ಇವರು ಅದಕ್ಕೆ ಡಿಸಿಷನ್ ವೇಟ್ ಮಾಡಿಲ್ಲ. ದೇ ಕಮ್ ಔಟ್ ವಿತ್ ದಿಸ್ ಪ್ರಾಧಿಕಾರ. ಚಾಮುಂಡಿ ಬೆಟ್ಟವನ್ನ ನಿರ್ವಹಣೆ ಮಾಡಲಿಕ್ಕೆ ತಾವು ಸಿದ್ಧರಿದ್ದೀರಾ ಅಂತ ಹೇಳಿ ಅದು ಬರಲಿ ಆಮೇಲೆ. ಈಗ ಯಾಕೆ ನಾನು ಅದನ್ನ ಆರ್ಡರ್ ಏನು ಬರುತ್ತೆ, ನಿರ್ವಹಣೆ ಅದು ಬರೆದಿರ್ಬೋದು. ಅದನ್ನ ಬರೆದ ಮೇಲೆ ಅದು ಇಟ್ಸ್ ಎ ಟೆಂಪ್ರರಿ. ಇದು ನೀವು ಟೆಂಪ್ರರಿಯಾಗಿ ಕೊಟ್ಟಿದ್ದೀರಾ. ಅದು ನಿರ್ವಹಣೆಗೆ ಏನೋ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ. ಏನಿದೆಯೋ ದಟ್ ವಿ ವಿಲ್ ನಾಟ್ ಗೋ ಇನ್ ಟು ದಿ ಡೀಟೇಲ್ ಬಿಕಾಸ್ ಕೇಸ್ ಇರೋದ್ರಿಂದ. ಹೌದಾ, ನಿರ್ವಹಣೆ ಮಾಡೋಕ್ಕ ಅದು ಪಾಸಿಬಿಲಿಟಿ. ಆವಾಗ ಯಾತಕ್ಕೆ ನಿರ್ವಹಣೆ ಆಗೋಕ್ಕೆ ಪಾಸಿಬಿಲಿಟಿ ಇಲ್ಲ ಅನ್ನೋಕ್ಕೆ ಬೇರೆ ಕಾರಣಗಳಿದೆ. ಆ ಕಾರಣಗಳು ಇವತ್ತಿಲ್ಲ. ಅವತ್ತು ಉದ್ದೇಶ ಇದ್ದದ್ದು ಬೇರೆ. ಆ ಉದ್ದೇಶ ಅವತ್ತು ಅವ್ರಿಗೇನು ಉದ್ದೇಶ ಇತ್ತೋ ಅದನ್ನು ಮಾಡೋಕ್ಕೆ ಕಾರಣ ಬೇರೆ ಇತ್ತು.
ಅದರಿಂದ ಅದು ಅವತ್ತಾಗಲಿಲ್ಲ. ಇದು ಎಲ್ಲನೂ ಬೇರೆ ಎಲ್ಲ ಸೇರಿತ್ತು ಅದರೊಳಗಡೆ. ಇದರಲ್ಲಿ ಸಮ್ ಇಂಟರ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಉಪಯೋಗಿಸ್ಕೋಬೋದು, ತಗೋಬೋದು. ನೀವು ನಮ್ಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನೀವು ಮ್ಯಾನೇಜ್ ಮಾಡಿ ಅಂತ ಕೊಡ್ತೀರಿ. ಯಾವತ್ತೋ ಒಂದಿನ ಐ ಬಿಕಮ್ ಕೇಪಬಲ್ ಟು ಮ್ಯಾನೇಜ್. ಅವರು ಮ್ಯಾನೇಜ್ ಮಾಡಿ ಅಂತ ಕೊಡ್ಬೋದೇ ವಿನ ನೀವು ಓನ್ ಮಾಡಿ ಅಂತ ಕೊಡಲ್ಲ. ದೇವಸ್ಥಾನ ಅವ್ರು ಓನ್ ಮಾಡೋಕ್ಕಾಗಲ್ಲ. ಅವರು ಲೆಟರ್ ಕೊಟ್ಟಿರ್ಬೋದು ನಿರ್ವಹಣೆ ಮಾಡಿ ಅಂತ. ನಿರ್ವಹಣೆ ಈಗ ನಾನು ಅದರ ಬಗ್ಗೆ ಕಾಮೆಂಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಿಮ್ಗಳಿಗೇ ದೇವಸ್ಥಾನ ಹೇಗೆ ನಿರ್ವಹಣೆ ಆಗ್ತಿದೆ ಅಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಏನಾಗುತ್ತೆ ಅಲ್ಲಿ ಎಲ್ಲ ಅಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ನಾವು ಯಾವಾಗಲೂ ಒಂದೊಂದು ಸತಿ ಹೋಗ್ತೀವಿ, ನಾವು ಹೋದಾಗ ಎಲ್ಲನೂ ಸರಿಯಾಗೇ ಕಾಣುತ್ತೆ. ಬಟ್ ಬಾಕಿ ಅಂತ ಏನಾಗುತ್ತೆ ಅಂತ ಬೇರೆ ಟೈಮಲ್ಲಿ ನಿಮ್ಗಳಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ಅದರ ಬಗ್ಗೆ ವಿಚಾರ ಬೇಡ ಅನಿಸುತ್ತೆ. ಖಂಡಿತ ನಿರ್ವಹಣೆ ಮಾಡೋಕ್ಕೆ ತಯಾರಿದ್ವಿ. ನಮಗೆ ನಮಗೆ ದೇವಸ್ಥಾನದಲ್ಲಿ ಅದು ಹೆಂಗೆ ನಡ್ಕೊಂಡು ಹೋಗ್ತಿದೆ ಹಂಗೆ ನಡ್ಕೊಂಡು ಹೋಗಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟು ಇನ್ಯಾವ ಇದು ನಮಗಿಲ್ಲ. ನಾವು ಇಲ್ಲಿ ತನಕ ನಾವು ಏನು ನಡ್ಸ್ಕೊಂಡ್ಬಂದಿರೋದುವೆ ಯಾವುದ್ರಲ್ಲೂ ಹಿಂದೆ ಹೇಗೆ ನಮ್ಮ ಪೂರ್ವಜರು ಹಿಂದೆ ಏನು ಮಾಡಿಕೊಟ್ಟಿದ್ರು ಅದೇ ಇದರೊಳಗಡೆ ನಾವು ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೂ ಒಂದು ಇದಿದೆ, ಹೀಗೆ ನಡಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಆ ದಾರಿ ಬಿಟ್ಟು ಬೇರೆ ಹೋಗಲ್ಲ. ಈ ಡೆವಲಪ್ಮೆಂಟು ಅದು ಅಲ್ಲಿ ಹೊಡೆದು ಇಲ್ಲಿ ಹೊಡೆದು ಅದಕ್ಕೆ ನಾವು ಅದು ಇಟ್ಸ್ ಎ ಸ್ಪೆಕ್ಯುಲೇಷನ್. ನೀವು ಕೇಳ್ತಿರೋ ಪ್ರಶ್ನೆ ಅದು ನಮ್ಮ ಬೆಟ್ಟ ಉಳಿಸ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ಬೆಟ್ಟ ಅಂದರೆ ಬೆಟ್ಟ ಹಾಗೆ ಉಳಿಸ್ಕೋಬೇಕು. ಈಗ ಎಲ್ಲ ನೀವು ನೋಡ್ತಾ ಇದ್ದೀರಾ ವಯನಾಡಲ್ಲಿ ಏನಾಗ್ತಿದೆ, ಕೊಡಗಲ್ಲಿ ಏನಾಗ್ತಿದೆ ಅಂತ. ಆ ದಾರಿ ನಾವು ಹಿಡಿದೇ ಇದ್ರೆ ಸಾಕಷ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.